ಮಕ್ಕಳಿಗೆ ಕೃಷ್ಣ ಎಂದರೆ ಬಲು ಪ್ರೀತಿ. ಕೃಷ್ಣನಿಂದ ಮಕ್ಕಳು ಕಲಿಯಬೇಕಾದ ಜೀವನ ಮೌಲ್ಯಗಳು ಸಾಕಷ್ಟಿವೆ. ತ್ರಿಮೂರ್ತಿ ದೇವರುಗಳಲ್ಲಿ ಭಗವಾನ್ ವಿಷ್ಣು ಕೂಡ ಒಬ್ಬನು. ವಿಷ್ಣು ಭೂಮಿಯಲ್ಲಿ ಕಾಣಿಸಿಕೊಂಡ 9 ಅವತಾರಗಳಲ್ಲಿ ಕೃಷ್ಣನ ಅವತಾರ ಕೂಡ. ಈ ವಿಡಿಯೋದಲ್ಲಿ ನಾವು ಭಗವಾನ್ ಶ್ರೀಕೃಷ್ಣನ ಜೀವನ ಚರಿತ್ರೆಯನ್ನು ನೋಡೋಣ. ಉಗ್ರಸೇನ ಎನ್ನುವ ರಾಜ ವಾಸಿಸ್ತಾ ಇದ್ದ. ಉಗ್ರಸೇನನಿಗೆ ಕಂಸ ಎನ್ನುವ ಒಬ್ಬ ಮಗ ಇದ್ದ ಹಾಗೂ ದೇವಕಿ ಎನ್ನುವ ಒಬ್ಬಳು ಮಗಳು ಇದ್ಲು. ದೇವಕಿ ಉತ್ತಮ ಗುಣ ಸ್ವಭಾವವನ್ನು ಹೊಂದಿದವಳಾಗಿದ್ಲು. ಆದರೆ ಕಂಸ ದುಷ್ಟ ಗುಣವನ್ನು ಹೊಂದಿದ್ದವನಾಗಿದ್ದನು. ಕಂಸ ಬೆಳೆದು ದೊಡ್ಡವನಾಗುತ್ತಿದ್ದಂತೆ ತನ್ನ ತಂದೆ ತಾಯಿಯನ್ನು ಪದಚ್ಯುತಿಗೊಳಿಸಿ ಜೈಲಿಗೆ ಹಾಕುತ್ತಾನೆ. ಅಷ್ಟರಲ್ಲಿ ಕಂಸನ ಸಹೋದರಿ ವಾಸುದೇವನನ್ನು ಮದುವೆಯಾದ್ಲು. ಒಮ್ಮೆ ಕಂಸ ತನ್ನ ತಂಗಿಯೊಂದಿಗೆ ಹೋಗ್ತಿರ್ಬೇಕಾದ್ರೆ ನಿನ್ನ ತಂಗಿಯ 8ನೇ ಮಗುವಿನಿಂದಲೇ ನಿನ್ನ ಹತ್ಯೆಯಾಗುತ್ತದೆ ಎಂಬ ಅಶರೀರ ವಾಣಿ ಕೇಳಿಸುತ್ತದೆ. ತಕ್ಷಣ ಕಂಸನು ತನ್ನ ಸಹೋದರಿಯನ್ನು ಕೊಲ್ಲಲು ಮುಂದಾದಾಗ ವಾಸುದೇವನು ಪತ್ನಿಯನ್ನು ಕೊಲ್ಲದಂತೆ ಬೇಡಿಕೊಳ್ಳುತ್ತಾನೆ. ನಂತರ ಕಂಸನು ದೇವಕಿ ಮತ್ತು ವಾಸುದೇವರನ್ನು ಸೆರೆಮನೆಯಲ್ಲಿಟ್ಟು ಅವರಿಗೆ ಜನಿಸಿದ ಮಕ್ಕಳನ್ನು ಕೊಲ್ಲುತ್ತಾ ಬರುತ್ತಾನೆ. ದೇವಕಿ ಮತ್ತು ವಾಸುದೇವರ 8ನೇ ಮಗುವೆ ಭಗವಾನ್ ಶ್ರೀಕೃಷ್ಣ. ಕೃಷ್ಣನು ಮಧ್ಯರಾತ್ರಿಯಲ್ಲಿ ಜನಿಸಿದನು. ಈ ದಿನವನ್ನೇ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಆಚರಿಸಲಾಗುತ್ತದೆ. ಕೃಷ್ಣ ಜನಿಸುತ್ತಿದ್ದಂತೆ ಕಂಸನ ಸೆರೆಮನೆಯಲ್ಲಿ ಪವಾಡವೇ ನಡೆದು ಹೋಯಿತು. ಕೃಷ್ಣ ಜನಿಸಿದಾಗ ಸೆರೆಮನೆಯ ಕಾವಲಿಗರೆಲ್ಲರೂ ಗಾಢವಾದ ನಿದ್ರೆಗೆ ಜಾರಿದರು. ಇದ್ದಕ್ಕಿದ್ದಂತೆ ಜೈಲಿನ ಬಾಗಿಲು ತೆರೆದುಕೊಂಡಿತು. ವಾಸುದೇವನು ಪುಟ್ಟ ಕೃಷ್ಣನನ್ನು ಬುಟ್ಟಿಯಲ್ಲಿ ಇಟ್ಟುಕೊಂಡು ಯಮುನಾ ನದಿಯತ್ತ ಹೆಜ್ಜೆ ಇಡುತ್ತಾನೆ. ಅದೇ ಸಮಯಕ್ಕೆ ನಿರಂತರ ಮಳೆಯಿಂದ ಯಮುನಾ ನದಿಯು ಉಕ್ಕಿ ಹರಿಯುತ್ತದೆ. ವಾಸುದೇವನು ತನ್ನ ಪ್ರಾಣವನ್ನು ಲೆಕ್ಕಿಸದೆ ಮಗನ ಪ್ರಾಣವನ್ನು ಕಾಪಾಡಲು ಯಮುನಾ ನದಿಯಲ್ಲೇ ನಡೆದು ಹೋಗಲು ನಿರ್ಧರಿಸುತ್ತಾನೆ. ಯಮುನಾ ನದಿಯ ನೀರು ವಾಸುದೇವನಿಗೆ ಗೋಕುಲಕ್ಕೆ ಹೋಗುವ ದಾರಿ ಮಾಡಿಕೊಟ್ಟಿತ್ತು. ಗೋಕುಲದಲ್ಲಿ ಅದೇ ಸಮಯಕ್ಕೆ ಯಶೋಧ ಕೂಡ ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ. ವಾಸುದೇವನು ತನ್ನ ಮಗನಾದ ಶ್ರೀಕೃಷ್ಣನನ್ನು ಆಕೆಯ ಮಡಿಲಲ್ಲಿಟ್ಟು ಯಶೋಧಳ ಹೆಣ್ಣು ಮಗುವನ್ನು ಎತ್ತಿಕೊಂಡು ಕಂಸನ ಸೆರೆಮನೆಗೆ ಬರುತ್ತಾನೆ. ಕಂಸನು ಆ ಮಗುವನ್ನು ಸಾಯಿಸಲು ಮುಂದಾದಾಗ ಮಗು ಆಕಾಶಕ್ಕೆ ಹಾರಿ ದುರ್ಗಾದೇವಿಯ ರೂಪವನ್ನು ತಾಳಿ ದೇವಕಿಯ 8ನೇ ಮಗುವೆ ಕಂಸನನ್ನು ಸಂಹಾರ ಮಾಡುವುದನ್ನು ದೃಢಪಡಿಸಿ ವಿಂಧ್ಯಾಚಲ ಪರ್ವತಕ್ಕೆ ಹಾರುತ್ತಾಳೆ.